ನಿನ್ನ ಹೆಸರೇನೋ ಗೌಡ? ಗಡ್ಡಪ್ಪ. ಅದಕ್ಕೆ ಇಷ್ಟುದ ಗಡ್ಡ ಬಿಟ್ಕೊಂಡಿದ್ಯಾ? ನಿಮ್ದು ಗಡ್ಡ ನೋಡಿ ಹೆದ್ರ ಬಿಟ್ಟಿದ್ನಲ್ಲ. ಶೋರೂಮಲ್ಲಿ ನೋಡೆ ಈ ಪಾಟಿ ಹೆದರ್ಕೊಳ್ಳೋನು, ಗೋಡನಲ್ಲಿ ನೋಡಿದ್ರೆ ಯಾವ ಪಾಟಿ ಹೆದರ್ಕತ್ತೀಯೋ? ಅಲ್ಲ ಕಣಮ್ಮ, ನಿನ್ ಗಂಡ ರಾತ್ರಿ ನೀರ್ ಹಾಯಿಸಿದ್ನೋ ಇಲ್ವೋ? ಕರೆಂಟ್ ಬೇರೆ ಹೋಯ್ತಾಯ್ತು ಬತ್ತಾಯ್ತು. ನಂಗೆ ನಿನ್ ಬಿಟ್ರೆ ಬೇರೆ ಯಾರು ಇಷ್ಟ ಆಗೋದಿಲ್ಲ. ನಿಂಗೆ? ನಂಗೆ ಎದುರುಗಡೆ ಇರೋ ಕಲ್ಪನೂ ಇಷ್ಟ ಆಯ್ತಾಳೆ, ಕುರಿ ಕಾಯೋ ಕಾವೇರಿನೂ ಇಷ್ಟ ಆಯ್ತಾಳೆ. ಯಾರೋ ಹೆಸರು ಹೇಳ್ಬಿಟ್ರೆ ನೀನ್ ತಿಥಿ ಮಾಡ್ಬಿಡ್ತೀನಿ. ತಿಥಿ ದಿನವೇ ಕೊಟ್ಕೆಲ್ ನೊಗ ನಿನ್ಸಿದ್ ಮಗ ನಾನು, ನನಗೆ ತಿಥಿ ಮಾಡಕ್ ಬತ್ತೀಯಾ? ಈ ವಯಸ್ಸಲ್ಲ ಹಿಂಗ್ ಮಾತಾಡ್ತೀಯ, ಇನ್ನು ಹುಡುಗ ಆಗಿದಾಗ ಹೆಂಗ್ ಮಾತಾಡ್ತಾ ಇದ್ದೆ? ಹುಡುಗ ಆಗಿದ್ದಾಗ ನನ್ನ ಭಾರಿ ಓರಿ ಅಂತ ಕರೆಯೋರು. ನಿನಗೊಂದು ಸತ್ಯ ಗೊತ್ತಾ? ನಾನ್ ಕೊಂಬಲ್ ಗುದ್ದದ್ದೇ ಕಮ್ಮಿ. ಗೌಡ್ರೆ, ಈ ಕಾಲದಲ್ಲಿ ದುಡ್ಡು ಕೊಡ್ನಿಲ್ಲ ಅಂದ್ರೆ ಯಾರು ಓಟ್ ಹಾಕಲ್ಲ. ಎಲ್ರು ದುಡ್ಡು ಕೇಳ್ತಾರೆ, ಸಾಲದಿಕ್ಕೆ ಎಣ್ಣೆನೂ ಕೇಳ್ತಾರೆ. ದುಡ್ಡು ಕೊಂಡಿಲ್ಲ ಅಂದ್ರೆ ನಿನ್ನ ಹತ್ರ ಸರಿಯಾಗಿ ಬಂದಾರ? ಯಾವ್ದಕ್ಕ ಒಂದ್ ಇರ್ತಾರೆ. ನನ್ ಜೊತೆ ಮಾತ್ರ ನೀನ್ ಒಳ್ಳೆ ಹುಡುಗನ್ ತರ ನಾಟಕ ಆಡ್ತೀಯ ಅಷ್ಟೇ. ನೀ ಒಳ್ಳೆ ಹುಡುಗಿ ಅಂತ ಸುಮ್ಮನಿದ್ದೀನಿ, ಇಲ್ಲ ಅಂದ್ರೆ ಅಷ್ಟೇ. ಇಲ್ಲಾಂದ್ರೆ ಏನ್ ಮಾಡ್ತಿದ್ಯೋ? ನಿನ್ ಬಾರೆ ಮ್ಯಾಗ ಕರ್ಕೊಂಡೋಗಿ ಮಲ್ಕೊಂಡ್ ಆಕಾಶದಲ್ಲಿ ತಾರೆ ಎಣ್ಸು ಅಂತೇಳಿ ಸೊನ್ನೆಗೆ ಒಂದ್ ಸೇರ್ಸಿದ್ರೆ ಎಷ್ಟಾಯ್ತು ಅಂತ ಲೆಕ್ಕ ಹೇಳ್ಕೊಡ್ವೆ. ಏನಪ್ಪ ಏನೋ ಸಾಯ್ತೀನಿ ಅಂತ ಇಂದ್ಕೊಂಬಂದಲ್ಲಪ್ಪ ವಾಪ್ಸಿ. ಇದ ನಿಂಬರ ಜನ ಚೋತರಿ ಮಾಕಿ ನಿಮ್ಮ ಅಮ್ಮನ ಕಚ್ಚನಕ್ಕವ್ರ ಹೋಗ್ರೋ. ನಂದೇ ತಪ್ಪು, ಕೂದ್ಲು ಬರೋ ಜಾಗ ಎಲ್ಲ ತಲೆ ಅಂತ ಬಾಚಿಕೊಂಬಿಟ್ಟೆ. ನೀನ್ ಯಾಕೆ ಒಳ್ಳೆ ಪ್ಯಾದೆ ಹಂಗಿದ್ಯಾ? ಓ, ನಿಮ್ ಪ್ಯಾದೆ ನೆನಪಾಯ್ತು ನನಗೆ. ಏನು? ನಾನು ಹೈಸ್ಕೂಲ್ಗೆ ಹೋಗುವಾಗ ಒಬ್ಳು ಡುಮ್ಮಿ ಎಷ್ಟು ಹೇಳ್ರು ಪ್ಯಾದೆ ಅಂತ ಕೀಟ್ಲೆ ಮಾಡ್ತಾನೆ ಇದ್ಲು. ಒಂದಿನ ಸಿಟ್ಟತ್ತಿ ಪೊದೆ ಕರ್ಕೊಂಡೋಗಿ ಗದೆಲ್ ಬಾರ್ಸ್ತೆ ನೋಡು. ಅವತ್ತಿಂದ ಸ್ಕೂಲ್ ಕಡೆಗೆ ತಲೆನೇ ಹಾಕಿಲ್ಲ ಅವಳು. ಆದ್ರೂ ಮದ್ವೆಗ್ ಬಂದಿರೋ ಹುಡುಗರು ಸೊರಿಕೊಂಡಿರ್ಬಾರ್ದು. ಮೊದ್ಲೇ ಗಾದೆ ಮಾತ್ ಕೇಳಿಲ್ವಾ? ಏನ್ ಗಾದೆ ಹೇಳವ್ರೆ? ಗಾಳಿ ಎದುರುಗಡೆ ಸೊರಿಕೊಂಡ್ ನಿಂತ್ಕೋಬಾರ್ದು, ಗೂಳಿ ಎದುರುಗಡೆ ತಿರ್ಕೊಂಡ್ ನಿಂತ್ಕೋಬಾರ್ದು. ಗೌಡ್ರೆ, ಇಲ್ಲಿ ಸೆಂಚುರಿ ಗೌಡ್ರು ಅಂದ್ರೆ ಯಾರು? ನಾನು ಉದ್ದಾಗಿರೋ ದೊಣ್ಣೆ ನೋಡಿದ್ರೆ ಗೊತ್ತಾಗಲಿಲ್ಲ ನಿಮ್ಗೆ? ಚಿಂಚಿರಿಗಳು 100ಕ್ಕೆ 100 ನಾನೇ ಅಂತ. ಇವೆಲ್ಲ ಮಾಡಿ ಯಾಕೆ ಹೆಸರು ಕೆಡ್ಸ್ಕೊತೀಯ? ಒಳ್ಳೆ ಹುಡುಗ ಆಗಿರೋದಕ್ಕೆ ಏನ್ ಕಷ್ಟ ನಿಂಗೆ? ಹೊಸ ಓರಿ ಒಟ್ಟಿಗೆ ಕಟ್ಟಿ ಕೊಟ್ಟಿಗೆ ಹಾಳು ಮಾಡಬಾರ್ದು ಅಂದಂಗಾಯ್ತು ನಿನ್ ಕತೆ. ಬೇಯಿ ಸಾಕೋಕೆ ಒಂದು ಹೊಸ ತಂದು ಕಟ್ಕೊಳ್ಳ. ನಿನ್ನ ಅನುಭವದಲ್ಲಿ ಹೊಸ ಅಂದ್ರೆ ಹೆಂಗಿರ್ಬೇಕಪ್ಪ? ಹೊಸ ಅಂದ್ರೆ ಹಿಂಬಾರನೂ ಆಗಿರ್ಬೇಕು, ಮುಂಬಾರನೂ ಆಗಿರ್ಬೇಕು. ನೀನ್ ಯಾಕೋ ರಾತ್ರಿ ಹೊತ್ತಿನಲ್ಲಿ ಉರಿಯೋ ಬೆಂಕಿ ತರ ಕಾಣಿಸ್ತಾ ಇದೀಯಾ? ಉರಿಯೋ ಬೆಂಕಿಗೆ ತುಪ್ಪ ಸುರಿಯಕ್ಕೆ ಏನಾರ ಪ್ಲಾನ್ ಮಾಡ್ತಾ ಇದ್ಯಾ? ಬಾರಿ ರಸಿಕ ಇದೆಯಾ ನೀನು. ನಮ್ ಕಡೆ ಒಂದು ಹುಡುಗಿ ಐತೆ, ಮದುವೆ ಆಗ್ತೀಯಾ? ಅಕ್ಷೇ ಸೀನ್ ಬಂದ್ರೆ ಸಿಂಬಳುವೇ ಬತ್ತಿಲ್ಲ. ಈ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡು ನಾನು ಏನ್ ಮಾಡ್ಲಿ? ಇದು ಇನ್ನೂ ಟೈಲರು, ಮುಂದೈತೆ ಪಿಕ್ಚರು.